ರೇಣುಕಾ ಸ್ವಾಮಿಯ ಕೊಲೆ ಆರೋಪಿ ಪ್ರಮುಖವಾದಂತಹ A1 ಆರೋಪಿ ಪವಿತ್ರ ಗೌಡ ಅವರಿಗೆ ಈಗಾಗಲೇ 3 ದಿನ ಆಯಿತು ಜಾಮೀನು ಸಿಕ್ಕರೂ ಕೂಡ ಜೈಲಲ್ಲೇ ಇದ್ದಾರೆ ಪವಿತ್ರ ಗೌಡ. ಇವತ್ತು ಜೈಲಿನಿಂದ ರಿಲೀಸ್ ಆಗ್ತಿದ್ದಾರೆ ಪವಿತ್ರ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರು ಇವತ್ತು ರಿಲೀಸ್ ಆಗ್ತಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಇನ್ನೇನು ಕೆಲ ಹೊತ್ತಿನಲ್ಲೇ ರಿಲೀಸ್ ಆಗಲಿದ್ದಾರೆ. ನಿನ್ನೆ ಅಷ್ಟೇ ಏನೋ ಪ್ರತಿ ಇರುತ್ತಲ್ಲ ಜಾಮೀನು ಪ್ರತಿ ಜೈಲಧಿಕಾರಿಗಳ ಕೈ ಸೇರಿದೆ. ಇವತ್ತು ಬೆಳಗ್ಗೆ 10 ಗಂಟೆ ನಂತರ ಅವರನ್ನ ಜೈಲಿನಿಂದ ರಿಲೀಸ್ ಮಾಡಲಾಗುತ್ತೆ. ಕಳೆದ 6 ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಅವರು ಜೈಲು ವನವಾಸವನ್ನು ಅನುಭವಿಸ್ತಾ ಇದ್ರು. ಈಗಾಗಲೇ ಜಾಮೀನು ಸಿಕ್ಕು 3 ದಿನ ಆಗಿದೆ. ಇವತ್ತು ರಿಲೀಸ್ ಆಗ್ತಿದ್ದಾರೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ. ಈಗಾಗಲೇ ನಿನ್ನೆ ಅಷ್ಟೇ ಜಾಮೀನು ಪ್ರತಿ ಕೂಡ ಜೈಲಧಿಕಾರಿಗಳ ಕೈ ಸೇರಿದೆ. ಇವತ್ತು ಎಲ್ಲ ರೀತಿಯಾದಂತಹ ಪ್ರಕ್ರಿಯೆಗಳು ಕೂಡ ಮುಗಿದಿರುವಂಥದ್ದು. ಇವತ್ತು ಜೈಲಿನಿಂದ ರಿಲೀಸ್ ಆಗ್ತಿದ್ದಾರೆ ಪವಿತ್ರ ಗೌಡ. ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಅನುಕುಮಾರ್, ಜಗದೀಶ್ ಇವತ್ತು ಅವರು ರಿಲೀಸ್ ಆಗೋದು ಡೌಟ್ ಅನಿಸ್ತಾ ಇದೆ. ಯಾಕಂದ್ರೆ ಇಬ್ಬರಿಗೆ ಶ್ಯೂರಿಟಿ ಕೊಡೋರೇ ಇಲ್ಲದೆ ಅವರಿಬ್ಬರು ಕೂಡ ಪರದಾಡ್ತಾ ಇದ್ದಾರೆ. ಜಾಮೀನು ಸಿಕ್ಕಿದೆ ನೋಡಿ ಪಾಪ, ಇನ್ನು ಯಾರು ಶ್ಯೂರಿಟಿ ಕೊಡೋಕೆ ತಯಾರಿಲ್ಲ. ನಮಗೆ ಯಾರು ಶ್ಯೂರಿಟಿ ಇಲ್ಲ ಅಂತ ಹೇಳಿ ಈಗಾಗಲೇ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಬ್ಬರ ಪರ ವಕೀಲರಿಂದ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ A1 ಆರೋಪಿಯಾದಂತಹ ಪವಿತ್ರ ಗೌಡ ಇವತ್ತು ಜೈಲಿನಿಂದ ರಿಲೀಸ್ ಆಗ್ತಿದ್ದಾರೆ. ಬೇಲ್ ಸಿಕ್ಕರೂ 3 ದಿನ ಜೈಲಲ್ಲೇ ಇರಬೇಕಾಗಿತ್ತು. ಯಾಕಂದ್ರೆ ಆದೇಶದ ಪ್ರತಿ ಸಿಕ್ಕಿರಲಿಲ್ಲ, ಜಾಮೀನು ಪ್ರತಿ ಸಿಕ್ಕಿರಲಿಲ್ಲ ಜೈಲಧಿಕಾರಿಗಳಿಗೆ. ನಿನ್ನೆ ಅಷ್ಟೇ ಜಾಮೀನಿನ ಪ್ರತಿ ಸಿಕ್ಕಿದೆ. ಇವತ್ತು ರಿಲೀಸ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ಆರೋಪಿ ಅನುಕುಮಾರ್, ಜಗದೀಶ್ ಇವತ್ತು ಅವರು ರಿಲೀಸ್ ಆಗೋದು ಡೌಟ್ ಅನಿಸ್ತಾ ಇದೆ. ಇಬ್ಬರಿಗೆ ಶ್ಯೂರಿಟಿ ಕೊಡೋರಿಲ್ಲದೆ ಪರದಾಡ್ತಿದ್ದಾರೆ. ನಮಗೆ ಯಾರು ಶ್ಯೂರಿಟಿ ಇಲ್ಲ ಅಂತ ಹೇಳಿ ಈಗಾಗಲೇ ಕೋರ್ಟ್ಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಲಾಗಿರುವಂಥದ್ದು ಇಬ್ಬರ ಪರ ವಕೀಲರಿಂದ. ಇವತ್ತು A1 ಆರೋಪಿಯಾದಂತಹ ಪವಿತ್ರ ಗೌಡ ಬೆಳಗ್ಗೆ 10 ಗಂಟೆ ಸುಮಾರಿಗೆ ರಿಲೀಸ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು.